ಶೂಟಿಂಗ್ಗೆ ಹೋದ ಮೊದಲ ದಿನವೇ ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರು ಹತ್ತಿದ್ಯಾಕೆ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಪ್ಪ ಅಂದರೆ, ಶೂಟಿಂಗ್ಗೆ ಹೋದ ಮೊದಲ ದಿನವೇ ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರು ಹತ್ತಿದ್ಯಾಕೆ? ಈ ಸ್ಟೋರಿ ಏನಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಈ ಸಿನಿ ಸ್ಟೋರಿಗಳು ಹಾಗೆ ಸಿನಿಮಾ ವಿಚಾರಗಳು ಹೇಗೆ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡಿಬಿಡಿ. ಬನ್ನಿ ಈಗ ಆ ಸ್ಟೋರಿ ನೋಡ್ಬಿಡೋಣ. ಸ್ನೇಹಿತರೆ, ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರು ಬರೀ ಕನ್ನಡವಷ್ಟೇ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲೇ ಜನಪ್ರಿಯ ನಟರಂದ್ರೆ ಅವರು ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಸರ್. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರ ಬ್ಲಾಸ್ಟ್ ಸಿನಿಮಾ ಸಿಕ್ಕಾಪಟ್ಟೆ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಎಲ್ಲರ ಜನಮನ ಸೂರೆಗೊಂಡಿದೆ. ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಅರ್ಜುನ್ ಸರ್ಜಾ ಅವರು 1981ರಲ್ಲಿ ಬಿಡುಗಡೆಯಾದ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಸಿಂಹದ ಮರಿ ಸೈನ್ಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ತಮ್ಮ ಮೊದಲ ಚಿತ್ರದಲ್ಲಿ ನಿರ್ದೇಶಕರಿಂದ ಒಡೆಸ್ಕೊಂಡ ವಿಷಯ ಗೊತ್ತಾ ನಿಮಗೆ? ಈ ಬಗ್ಗೆ ಅವರೇ ಇತ್ತೀಚೆಗೆ ಸಮಾರಂಭವೊಂದರಲ್ಲಿ ಹೇಳ್ಕೊಂಡಿದ್ರು. ಸಿಂಹದ ಮರಿ ಸೈನ್ಯ ಚಿತ್ರಕ್ಕೆ ಸೇರ್ಪಡೆಯಾಗುವುದರ ಹೊತ್ತಿಗೆ ಅವರಿಗೆ ನಟನೆ ಬಗ್ಗೆ ಏನು ಗೊತ್ತಿರಲಿಲ್ಲಂತೆ. ಆದರೆ ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರು ಚಿಕ್ಕ ವಯಸ್ಸಿನಲ್ಲೇ ಒಂಥರ ಕಡ್ಮಸ್ತಾದ ಬಾಡಿನ ಇಟ್ಕೊಂಡಿದ್ರು. ಆದರೆ ನಟನೆಯಲ್ಲಿ, ಆ್ಯಕ್ಟಿಂಗಲ್ಲಿ ಯಾವುದೇ ತರಬೇತಿ ಪಡೆದಿರಲಿಲ್ವಂತೆ. ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರ ಬಾಡಿ ನೋಡ್ಬಿಟ್ಟೆ ಈ ಸಿಂಹದ ಮರಿ ಸೈನ್ಯದ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬಾ ಅವರು ಅವಕಾಶ ಕೊಟ್ಟಿದ್ರಂತೆ. ಆ್ಯಕ್ಟಿಂಗ್ ಗೊತ್ತಿಲ್ದಿರೋ ಅರ್ಜುನ್ ಸರ್ಜಾ ಅವರಿಗೆ ಮೊದಲನೇ ದಿನವೇ ಏಟು ತಿನ್ನೋ ಪ್ರಸಂಗ ಬಂತಂತೆ. ಅದು ಏನಂದ್ರೆ, ಸಿಂಹದ ಮರಿ ಸೈನ್ಯ ಚಿತ್ರದ ಮೊದಲ ದಿನದ ಚಿತ್ರೀಕರಣದಲ್ಲಿ ಒಂದು ಅಳೋ ಸೀನ್ ಇತ್ತಂತೆ. ಆದ್ರೆ ಅರ್ಜುನ್ ಸರ್ಜಾ ಅವರಿಗೆ ಅಳುವ ದೃಶ್ಯವಾಗಿದ್ರಿಂದ ಕಲಾವಿದರಿಗೆಲ್ಲ ಗ್ಲಿಸರಿನ್ ಹಾಕಿದ್ರಂತೆ. ಆದ್ರೂ ಕೂಡ ಸರಿಯಾದ ಭಾವನೆ ವ್ಯಕ್ತವಾಗ್ತಿರ್ಲಿಲ್ಲಂತೆ. ಜೊತೆಗೆ ಪಕ್ಕದಲ್ಲಿದ್ದ ಹುಡುಗರು ಕೂಡ ನಗಿಸ್ತಾ ಇದ್ರಂತೆ. 3-4 ಟೇಕ್ ತಗೊಂಡ್ರು ಕೂಡ ಆ ಒಂದು ದೃಶ್ಯ ಸರಿಯಾಗಿ ಬರ್ಲಿಲ್ವಂತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾದ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಅವರು ಸೀದಾ ಹೋಗಿ ಅರ್ಜುನ್ ಸರ್ಜಾ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ರಂತೆ, ಅಂದ್ರೆ ಬಾರಿಸಿದ್ರಂತೆ. ಇದರಿಂದ ಅರ್ಜುನ್ ಸರ್ಜಾ ಅವರು ತಬ್ಬಿಬ್ಬಾಗ್ಬಿಟ್ಟು ಅವರ ಮುಖದಲ್ಲೇ ಭಾವನೆನೇ ಬದಲಾಗ್ಬಿಡ್ತಂತೆ. ಆಗ ಅರ್ಜುನ್ ಸರ್ಜಾ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರಂತೆ. ಇದನ್ನು ನೋಡಿದ ಬಾಬು ಸರ್ ಅವರು, ಈಗ ಹುಡುಗ ಸರಿಯಾಗಿದ್ದಾನೆ, ಬೇಗ ಶಾಟ್ ತೆಗೆದ್ಬಿಡ್ರಿ ಅಂತ ಹೇಳಿ ಕ್ಯಾಮ್ರಾಮನ್ಗೆ ಹೇಳಿರಂತೆ. ಆಗ ಶಾಟ್ ಓಕೆ ಆಗ್ಬಿಡ್ತಂತೆ. ಮೊದಲನೇ ದಿನ ಅರ್ಜುನ್ ಸರ್ಜಾ ಅವರು ಏಟ್ ತಿಂದ್ರು ಕೂಡ ಶಿಸ್ತು ಅಂದ್ರೆ ಏನಂತ ಅವರಿಗೆ ಅರ್ಥವಾಯ್ತಂತೆ. ಆ ಶಿಸ್ತನ್ನ ತಮ್ಮ ಜೀವನ ಪೂರ್ತಿ ಅಳವಡಿಸ್ಕೊಂಡ್ರಂತೆ. ನೋಡ್ರಿ, ನಮ್ಮ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಅವರು ಅಂದು ನನಗೆ ಹೊಡೆದ್ಬಿಟ್ರು ಅಂತಂದೇಳಿ ಏನಾದ್ರೂ ಈ ಆಕ್ಟಿಂಗ್ ಮಾಡೋದನ್ನ ಬಿಟ್ಟಿದ್ರೆ ಇವತ್ತಿಗೆ ಇಂಥ ಸೂಪರ್ ಸ್ಟಾರ್ ಆಗ್ತಾ ಇರ್ಲಿಲ್ಲ. ನಿಜವಾಗ್ಲೂ ಇದು ಹೆಮ್ಮೆ ಪಡುವಂತಹ ವಿಚಾರ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಏನಾದ್ರೂ ಕಹಿ ಘಟನೆಗಳಾದ್ರೆ ಅವನ್ನ ನಾವು ಸೀರಿಯಸ್ ಆಗಿ ತಗೊಂಡು ಅದರಿಂದ ನಾವು ಏನ್ ಮಾಡಬೇಕು, ಏನ್ ಮಾಡಿದ್ರೆ ನಾವು ಮುಂದೆ ಹೋಗ್ತೀವಿ, ಮುಂದೆ ಬರ್ತೀವಿ ಅನ್ನೋದ್ರ ಬಗ್ಗೆ ಕಲಿಬೇಕು. ನನಗೆ ಅರ್ಜುನ್ ಸರ್ಜಾ ಅವರ ಈ ಸ್ಟೋರಿ ನೋಡಿ ಅನ್ಸಿದ್ದೇನಪ್ಪ ಅಂದ್ರೆ, ನಾವು ಯಾರಾದ್ರೂ ಅವಮಾನ ಮಾಡಿದ್ರೆ ಅದಕ್ಕೆ ನಾವು ಏನು ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಮುಂದೊಂದು ದಿನ ನಮಗೆ ಸನ್ಮಾನ ಕಾದಿರುತ್ತೆ ಅಂತ ಅರ್ಥ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರಾಟೆ ಕಿಂಗ್ ಅರ್ಜುನ್ ಸರ್ಜಾ ಸರ್ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.